ಬೀದರ್ ಮಂಗಳೂರು ಬಳಿಕ ಮೈಸೂರಿನಲ್ಲೂ ದರೋಡೆ ನಡೆದಿದೆ. ಕಾರು ಅಡ್ಡಗಟ್ಟಿ ರಾಬರಿ ನಡೆಸಿದ್ದಾರೆ ಮುಸುಕುಧಾರಿಗಳು. ನೋಡಿ, ಒಂದಾದ ಮೇಲೆ ಒಂದು ಕೇಸಸ್ಗಳು ಆಗ್ತಾ ಇದೆ. ಬೀದರ್ದಾಯಿತು, ಮಂಗಳೂರು ಕೋಟೆಕಾರ ಆಯಿತು, ಈಗ ಮೈಸೂರಿನಲ್ಲಿ ಹಾಡ ಹಗಲೇ ನಡು ರಸ್ತೆಯಲ್ಲಿ ದರೋಡೆ ಆಗಿದೆ. ಕಾರ್ ಅಡ್ಡಗಟ್ಟಿ ರಾಬರಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಜೈಪುರ ಹೋಬಳಿಯ ಹಾರೋಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. 2 ಕಾರಿನಲ್ಲಿ ಬಂದಿದ್ರು 4 ಮುಸುಕುಧಾರಿಗಳು. ಇನೋವಾ ಕಾರ್ ಅಡ್ಡಗಟ್ಟಿ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಓಡಾಡಕ್ಕೆ ಭಯ ಆಗ್ತಾ ಇದೆ. ಈಗ ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ, ಕಾರು ಬಿಟ್ಟಿಲ್ಲ. ಜೈಪುರ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ರಾಬರಿಗೊಳಗಾದಂತಹ ವ್ಯಕ್ತಿ ಕೇರಳದ ಮೂಲದವರು ಅನ್ನೋದು ಗೊತ್ತಾಗಿದೆ. ಈಗ ಹವಾಲಾ ಹಣ ರಾಬರಿ ಆಗಿರುವಂಥ ಶಂಕೆ ಇದೆ. ನೋಡಿ, ಹವಾಲಾ ಹಣ ಅಂತ ಇದು ಅನುಮಾನಗಳಿರುವುದು. ಬಟ್ ಈಗ ಈ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ನೋಡಿ, ಡೆಲ್ಲಿ ಪಾಸಿಂಗ್ ಇದೆ ಕಾರದು. ಎಲ್ಲ ಮುಸುಕು ಹಾಕೊಂಡಿದ್ದಾರೆ, ಮುಖ ಕಾಣಬಾರ್ದು ಅಂಥೇಳಿ. ಅವನ ಕಡೆಯಿಂದ ಕಿತ್ಕೊಳ್ತಾ ಇದ್ದಾರೆ ನೋಡಿ ಹಣನ. ಹಾಡ ಹಗಲಿರಿ ಅದು. ನೋಡಿ, ಇಲ್ಲಿ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ರಾಬರಿ ಮಾಡ್ತಾ ಇದ್ದಾರೆ ಅಂಥೇಳಿ. ಜೈಪುರ ಹೋಬಳಿಯ ಹಾರೋಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು. ನೋಡಿ, ಯಾರಿಗೂ ಭಯ ಇಲ್ಲ, ಯಾರ್ದು ಭಯ ಇಲ್ಲ. ಯಾರೊಬ್ಬರು ಹಾರನ್ನ ಹೊಡಿತಾ ಇದ್ದಾರೆ ಅಲ್ಲಿ, ಆ ಕಡೆ ಈ ಕಡೆ ಕೂಗಾಗಿರ್ತಾರೆ. ಯಾರ ಚಿಂತೆನೂ ಇಲ್ಲ. ಕೈಯಲ್ಲಿ ನೋಡಿ ರಾಡ್ಗಳಿದ್ದಾವೆ. ಇದು ಹವಾಲಾ ಹಣ ಅನ್ನೋದು ಪೊಲೀಸರ ಅನುಮಾನ ಆಗಿದೆ. ಇನ್ನು ಹಣ ಕಳೆದುಕೊಂಡಂಥ ವ್ಯಕ್ತಿ ಕೇರಳ ಮೂಲದವರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಹುಶಃ ಇವರು ಕೂಡ ಹೊರ ರಾಜ್ಯದವರೇ ಇರಬೇಕು ಅನ್ನುವಂಥ ಅನುಮಾನಗಳಿದ್ದಾವೆ. ನೋಡಿ, ಕರ್ನಾಟಕದಲ್ಲಿ ಇತ್ತೀಚೆಗೆ ಏನು ರಾಬರಿಗಳಾಗ್ತಿದ್ದಾವೆ, ಅತಿ ಹೆಚ್ಚು ಬೇರೆ ರಾಜ್ಯಗಳ ರಾಬರ್ಸ್ಗಳೇ ಇದರ ಒಂದು ಹಿಂದೆ ಇರುವಂಥದ್ದು. ಹಾಗಾಗಿಯೇ ಈ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ. ಅವನ ಹಣ ಅಷ್ಟೇ ಅಲ್ಲ, ಅವನ ಜೊತೆಗೆ ಕಾರನ್ನು ಕೂಡ ಎತ್ತಾಕೊಂಡು ಹೋಗಿದ್ದಾರೆ. ಬೀದರ್ ಆಯಿತು, ATMದು, ಮಂಗಳೂರ್ದಾಯಿತು, ಬ್ಯಾಂಕ್ದು. ಈಗ ನೋಡಿದ್ರೆ ಮೈಸೂರು ನಡು ರೋಡಲ್ಲಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ದರೋಡೆಕೋರರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಓಡಾಡೋ ಹಾಗಿಲ್ಲ, ದುಡ್ಡು ಇಟ್ಕೊಂಡು ಶೂಟ್ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಎತ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕ? ಬಿಹಾರ, ಒಡಿಶಾ, UP ಅಲ್ಲಿ ನೋಡ್ತಾ ಇದ್ವಿ ನಾವು. ಹಾಡ ಹಗಲೇ ಬಂದು ಎತ್ತಾಕೊಂಡು ಹೋಗೋದು ಹಿಂಗೆ. ನಮ್ಮ ಕರ್ನಾಟಕ ಬಹಳ ಸುರಕ್ಷಿತ, ಬಹಳ ಸೇಫ್ ಅಂತ ಅಂದ್ಕೊಂಡಿದ್ವಿ. ಆದರೆ ಇವೆಲ್ಲ ನೋಡ್ತಿದ್ರೆ ಭಯ ಆಗ್ತಾ ಇದೆ ಬದುಕೋಕ್ಕೆ ಜನರಿಗೆ.